ನಿಧಿ ಏನು ಹೇಳ್ತಾ ಇದ್ದೀರಾ? ಇದು ನಿಮ್ಮ ನಿರ್ಧಾರನಾ? ನೋಡಿ, ಯೋಚನೆ ಮಾಡಿ ಹೇಳಿ, ತಮಾಷೆ ಮಾಡಬೇಡಿ. ನಾನು ಯೋಚನೆ ಮಾಡಿನ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು. ಈಗ ಕ್ಲಾರಿಟಿ ಸಿಕ್ಕಿದೆ. ಅರ್ಜುನ್ ಅವ್ರನ್ನ ಮದುವೆ ಆಗೋದು ನನ್ನ ಫೈನಲ್ ಡಿಸಿಷನ್. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿಜವಾಗ್ಲೂ ನಾನಿದೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೆ ತಾನೆ? ನೀನು ಯೋಚನೆ ಮಾಡಿ ನಿರ್ಧಾರ ಹೇಳ್ತಿದ್ಯಾ ಅಂದ್ರೆ ಅದು ಪರ್ಫೆಕ್ಟ್ ಆಗೇ ಇರುತ್ತೆ ಕಣೆ. ನಿಧಿ, ಕಂಗ್ರಾಟ್ಸ್. ಅರ್ಜುನ್, ಕೊನೆಗೂ ನನ್ನ ತಂಗಿ ನಿಮ್ಮನ್ನ ಒಪ್ಪಿಟ್ಲು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಪಾಸ್ ಮಾಡಿಬಿಟ್ರಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ನಿಮಿಷ ಬಾ. ಅಬ್ಬಾ, ಸೂಪರ್ ಆಗಿದೆ ಜೋಡಿ. ಹೌದಲ್ವಾ? ಜೋಡಿ ಅಂದರೆ ಇದು ಸೂಪರ್ ಜೋಡಿ. ನಿಮ್ಮಿಬ್ಬರು ಈ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಇವರಿಬ್ರು ಜೋಡಿ ಹೆಂಗಿದೆ ಅಂದರೆ ಒಳ್ಳೆ ಮಸಾಲೆ ದೋಸೆ ಚಟ್ನಿ ಥರ ಇದೆ. ಥ್ಯಾಂಕ್ಸ್ ನಿಧಿ ಅವರೇ. ನೀವು ನನ್ನ ಲೈಫಿಗೆ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನೀವು ಕೊಟ್ಟಿರೋ ಲಿಸ್ಟಲ್ಲಿ ನಾನು ಎಲ್ಲದನ್ನೂ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ. ದೊಡ್ಡಮ್ಮ, ಏನಿದೆಲ್ಲ? ನಿಧಿಗೇನಾಗಿದೆ? ಗೊತ್ತಿಲ್ಲ ಕಣೆ, ಆದರೆ ಒಳ್ಳೇದಂತೂ ಆಗ್ತಿಲ್ಲ. ನಿಧಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪಾಪ, ನನ್ನ ಕಂದನ್ನು ನೋಡೋಕ್ಕಾಗ್ತಿಲ್ಲ. ನೋಡಿದ್ರಾ, ಯಾವುದೇ ಬುದ್ಧಿವಂತ ಹುಡುಗಿಯರು ತಪ್ಪು ನಿರ್ಧಾರ ತಗೊಳ್ಳಲ್ಲ. ನಮ್ಮ ನಿಧಿ ನೋಡಿ ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಅರ್ಜುನ್ ಅಂತ ಹುಡುಗನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗೋದಕ್ಕೆ ಸಾಧ್ಯ ಅಲ್ವೇನಮ್ಮ? ಅರ್ಜುನ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಂಕಲ್. ನನ್ನ ಮುದ್ದು ಕಂದ ಕಣೆ ನೀನು. ಸ್ವೀಟ್ ನ್ಯೂಸ್ನ ಸಖತ್ತಾಗಿ ಸ್ಟೈಲಲ್ಲಿ ಕೊಟ್ಟೆ ಬಿಡು. ಮೋರ್ಜಡೆ, ನಾಳೆಯಿಂದನೇ ಮದುವೆ ಶಾಪಿಂಗ್ ಶುರು. ಏನಂತೀಯ? ಓಕೆ. ನಾನು ಸೇರಿಸ್ಕೊಳ್ಳಿ, ಶಾಪಿಂಗ್ ನಾನು ಬರ್ತೀನಿ. ಬೆಕ್ಕನ ಕಂಕಳಲ್ಲಿ ಇಟ್ಕೊಂಡು ಹೋದಂಗೆ ರಾಮೇಶ್ವರಕ್ಕೆ. ರೆಡಿ. ಅರ್ಜುನ್ ಗಾಡಿ ಪಂಚರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ನಿನ್ನ ಗಾಡಿ ಪಂಚರ್ ಆಯ್ತಲ್ಲ ಕನ್ನ. ಬಿ ಬ್ರೇವ್.